ಹುಮ್ನಾಬಾದ್ ತಾಲೂಕು ಆಡಳಿತದಿಂದ ಕೈಗಾರಿಕಾ ಪ್ರದೇಶ ಕಾರ್ಖಾನೆಗಳ ಮೇಲೆ ದಾಳಿ, ಹಲವು ಅನಧಿಕೃತ ಕಾರ್ಯಗಳು ಬಯಲಿಗೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಹೊರವಲಯದ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳ ಮೇಲೆ ತಾಲೂಕು ಆಡಳಿತದಿಂದ ಶನಿವಾರ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಯಿತು. ದಾಳಿ ಸಂದರ್ಭದಲ್ಲಿ ಕೆಲ ಕಾರ್ಖಾನೆಗಳಲ್ಲಿ ನಿಯಮ ಮೀರಿ ಅನಧಿಕೃತವಾಗಿ ನಡೆಯುತ್ತಿರುವ ಹಲವಾರು ಚಟುವಟಿಕೆಗಳು ಬೆಳಕಿಗೆ ಬಂದಿವೆ. ಹೆಚ್ಚಿನ ತನಿಖೆಯಿಂದ ಮತ್ತಷ್ಟು ಅನಧಿಕೃತ ಚಟುವಟಿಕೆಗಳು ಬಯಲಿಗೆ ಬರುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಅಗರಬತ್ತಿ, ದಾಲ್ ಮಿಲ್, ಅಳ್ಳು ತಯಾರಿಕೆ ಕಾರ್ಖಾನೆಗಳ ಮೇಲೆ ದಾಳಿ ನಡೆಸಿದಾಗ ಅಳ್ಳು ಹಾಗೂ ಅಗರಬತ್ತಿ ಕಾರ್ಖಾನೆಗಳಲ್ಲಿ ಕೇವಲ ಕೆಮಿಕಲ್ ತುಂಬಿದ ಬ್ಯಾರೆಲ್ಗಳನ್ನು ಭಾರೀ ಸಂಖ್ಯೆಯಲ್ಲಿ ಸಂಗ್ರಹಿಸಿಟ್ಟಿರುವುದು ಗಮನಕ್ಕೆ ಬಂತು. ದಾಲ್ ಮಿಲ್ನಲ್ಲಿ ಫರ್ನಿಚರ್ ಹಾಗೂ ಬೆಡ್ ತಯಾರಿಸುವ ಘಟಕ ಇರುವುದು ಬೆಳಕಿಗೆ ಬಂದಿದೆ. ತಹಶೀಲ್ದಾರ್ ಅಂಜುಮ್ ತಬ್ಸುಮ್ ಹಾಗೂ ಡಿವೈಎಸ್ಪಿ ಮಡೋಳಪ್ಪ ಅವರು ಹುಮ್ನಾಬಾದ್ ಪಟ್ಟಣದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿನ ಕಾರ್ಖಾನೆಗಳ ಮೇಲೆ ದಾಳಿ ಮಾಡಿರುವುದು, ಕೈಗಾರಿಕಾ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಇಲ್ಲಿ ಹಲವಾರು ಅವಘಡಗಳು ಸಂಭವಿಸುತ್ತಿದ್ದು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದ್ದರೂ ಹಲವಾರು ವರ್ಷಗಳಿಂದ ಇಲ್ಲಿಯ ಕಾರ್ಖಾನೆಗಳಲ್ಲಿ ನಿಯಮ ಉಲ್ಲಂಘಿಸುತ್ತಿರುವ ಬಗ್ಗೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಎಚ್ಚರಿಕೆ ವಹಿಸಿ ಪರಿಶೀಲನೆ ನಡೆಸಬೇಕಾಗಿತ್ತು. ಅವರ ನಿರ್ಲಕ್ಷ್ಯವೇ ಈ ಚಟುವಟಿಕೆ ನಡೆಯಲು ಕಾರಣ. ಅನಧಿಕೃತವಾಗಿ ಕೋರ್ ಕೆಮಿಕಲ್ ಕಂಪನಿಗೆ ಸಂಬಂಧಿಸಿದ ಕೆಮಿಕಲ್ ವಸ್ತುಗಳನ್ನು ಸಂಗ್ರಹಿಸಲಾಗಿರುವುದು ಕಾನೂನು ಬಾಹಿರವಾಗಿಲ್ಲವೇ ಎಂದು ಪ್ರಶ್ನಿಸಿದರು. ಎಲ್ಲಾ ಕಾರ್ಖಾನೆಗಳನ್ನು ತಪಾಸಣೆ ನಡೆಸಿ ನಿಯಮ ಉಲ್ಲಂಘಿಸಿದ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಂಡು ಸಮಗ್ರ ವರದಿ ಸಲ್ಲಿಸುವಂತೆ ಸೂಚಿಸಿದರು. ತಾಲೂಕು ಪಂಚಾಯತ್ ಇಒ ದೀಪಿಕಾ ನಾಯ್ಕರ್, ಪರಿಸರ ಮಾಲಿನ್ಯ ಮೃತ್ಯುಂಜಯ, ಕಾರ್ಮಿಕ ಅಧಿಕಾರಿ ರಾಹುಲ್ ಸೇರಿದಂತೆ ಸಣ್ಣ ಹಾಗೂ ಬೃಹತ್ ಕೈಗಾರಿಕೆ ಇಲಾಖೆ, ಜೆಸ್ಕಾಂ, ಅಗ್ನಿಶಾಮಕ ದಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇಲ್ಲಿ ಸದ್ಯ ನೋಡಿ ನಮ್ಮ KIDB ಬಂದಿದ್ದಾರೆ ಸ್ಟಾಫ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಫೈರ್ ಡಿಪಾರ್ಟ್ಮೆಂಟ್, PCB ಮತ್ತು ಫಾರ್ಮಾಸ್ಯೂಟಿಕಲ್ಸ್. ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆನೂ ಕೂಡ ಅವರು ಹೇಳಿದ್ದಾರೆ. ಸೊ ಫಾರ್ಮಾಸ್ಯೂಟಿಕಲ್ಸ್ ಅವರು ಇದ್ದಾರೆ, ನಮ್ಮ ರೆವಿನ್ಯೂ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಹಾಗೂ RDPRನೂ ಕೂಡ ಇದ್ದಾರೆ ಮತ್ತು ಅವ್ರ ಜೊತೆ ಫೈರ್ ಸೇಫ್ಟಿನೂ ಜಾಯ್ನ್ ಆಗಿದ್ದಾರೆ. ಸೊ ಬಾಯ್ಲರ್ ಆ್ಯಂಡ್ ಸೇಫ್ಟಿದವ್ರ ಬೇರೆ ಕೆಲಸ ಇದೆ ಅಂತ ಅವ್ರು ನಮಗೆ ಎಕ್ಸ್ಕ್ಯೂಸ್ ಹೇಳಿದ್ದಾರೆ. ಬಟ್ ಅವ್ರ ಜೊತೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಈಗ ಮೊನ್ನೆ ಏನು ಘಟನೆ ನಡೀತಲ್ಲ ಮೇಡಮ್ ಇದೆ, ಬಟ್ ಇವ್ರು ನಮ್ಮ KIDB ಅವರು ಹೇಳೋದೇನಿದೆ ಅಂದರೆ ಒಂದು ವೇಳೆ ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದರೆ ನಮ್ಮ ಡಾಕ್ಯುಮೆಂಟೇಷನ್ ಒಳಗಿಲ್ಲ, ನಾನು ವೆರಿಫೈ ಮಾಡ್ತೀನಿ ಅಂತ KIDB ಪ್ರೇಮಲತಾ ಮೇಡಮ್ ಅವರು ಹೇಳಿದ್ದಾರೆ. ಸೊ ಒಂದು ವೇಳೆ ನೇಚರ್ ಆಫ್ ವರ್ಕ್ ಚೇಂಜ್ ಆಗಿದೆ ಅಂದರೆ ಇವ್ರ ಡಾಕ್ಯುಮೆಂಟೇಷನ್ ಒಳಗೆ ಸದ್ಯ ನಾವು ಏನು ಫೈಲ್ ನೋಡ್ತಾ ಇದ್ದೀವಿ ಅದರೊಳಗೆ ಇಲ್ಲ. ಸೊ ನಾನು ವೆರಿಫೈ ಮಾಡಿ ಹೇಳ್ತೀನಿ ಅಂತ ಕನ್ಸರ್ನ್ ಆಫೀಸರ್ಸ್ ಹೇಳಿದ್ದಾರೆ. ಸೊ ಅವರಿಗೆ ನಾವು ಒಂದು ವಾರ ಟೈಮ್ ಕೊಡ್ತಾ ಇದ್ದೀವಿ. ಸೊ ಅಟೆನ್ಷನ್ ಮಾಡಬೇಕು ಮತ್ತು ಯಾರು ಎಷ್ಟು ವರ್ಷದಿಂದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಪೂರ್ಣ ಮಾಹಿತಿ ನಮಗೆ ಕೊಡಬೇಕು. ಇಲ್ಲ, ಈಗ ನಿಮಗೆ ಕಂಡು ಬಂದಿದ್ದು ಯಾವ್ಯಾವುದು ಚೇಂಜ್? ಈಗ ನಾವು 3-4 ಇಂಡಸ್ಟ್ರೀಸ್ ವಿಸಿಟ್ ಮಾಡಿದ್ವಿ, ಅದು ನಮ್ಮ ಕನ್ಸರ್ಟ್ ಆಫೀಸರ್ಸ್ನು ಕೂಡ ಹೇಳ್ತಾರೆ. ಈಗ ಸದ್ಯ ನಾವು ಇಲ್ಲಿ ಬಂದಿದ್ವಿ. ಸೊ ಇಲ್ಲಿ ಹೊರಗಡೆ ಬೋರ್ಡ್ ಬೇರೆ ಇತ್ತು. ಸೊ ಇಲ್ಲಿ ಒಳಗಡೆ ನೋಡಿದ್ರೆ ಹೋಮ್ ಆಕ್ಟಿವಿಟೀಸ್ ಮತ್ತು ಇದು ಮ್ಯಾಟ್ರಸಸ್ 4 to 5 ಇಂಡಸ್ಟ್ರೀಸ್ ವಿಸಿಟ್ ಮಾಡಿದ್ವಿ ನಾವು. ವಿಸಿಟ್ ಮಾಡಿದಾಗ ಅಲ್ಲಿ KIDB ಡಾಕ್ಯುಮೆಂಟೇಷನ್ ಒಳಗೆ ಬೇರೆ ಹೆಸರಿದೆ, ಬಟ್ ಆಕ್ಟಿವಿಟೀಸ್ ಬೇರೆ ಇದೆ. ಸೊ ಇದು ಎಲ್ಲ ನಾವು ವಿಸಿಟ್ ಮಾಡಿದಾಗ ನೋಡಿದ್ವಿ. ಸೊ ಅದ್ರ ಬಗ್ಗೆ ಏನಿದೆ ಕನ್ಸರ್ನ್ ಆಫೀಸರ್ ನಮಗೆ ಹೇಳ್ತಾರೆ, ಯಾವಾಗ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ನೇಚರ್ ಆಫ್ ವರ್ಕ್ ಬಗ್ಗೆ ಚೇಂಜಸ್ ಆಗಿದೆ ಇಲ್ಲ ಅಂತ ಅವ್ರ ಮಾಹಿತಿ ತೊಗೊಂಡು ನಮಗೆ ಹೇಳ್ತಾರೆ. ಒಂದು ವೇಳೆ ಯಾರಾದರೂ ಇದಕ್ಕೆ ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಆ್ಯಕ್ಷನ್. ಎಷ್ಟು ದಿನದ ಮಾಹಿತಿ ತರಿಸ್ಕೊತೀರಿ ಮೇಡಮ್? ನಾವು ಒಂದು ವಾರ ಒಳಗೆ ಅವ್ರ ಕನ್ಸರ್ನ್ ಆಫೀಸರ್ಸ್ಲಿಂದ ಮಾಹಿತಿ ತೊಗೊತೀವಿ. ಇವತ್ತೇನು ವಿಸಿಟ್ ಮಾಡಿದ್ದಾರೆ ಅವ್ರು ನಮಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರು ವರದಿ ಕೊಡ್ತಾರೆ. ಅದಾದ ನಂತರ ಒಂದು ವೀಕ್ ಒಳಗೆ ಇದ್ರ ಬಗ್ಗೆ ರಿಜಿಸ್ಟ್ರೇಷನ್ ಬಗ್ಗೆ, ನೇಚರ್ ಆಫ್ ವರ್ಕ್ ಯಾವಾಗ ಚೇಂಜ್ ಆಗಿದೆ ಅಥವಾ ಚೇಂಜ್ ಆಗಿಲ್ಲ ಅಥವಾ ಇವ್ರ ಆ್ಯಕ್ಷನ್ ಏನು ತೊಗೋತಾ ಇದ್ದಾರೆ ಅಂತ ಅವ್ರ ಹೈಯರ್ ಆಫೀಸರ್ಸ್ಗೆ ಮಾತಾಡಿ ಅಲ್ಲಿನ ಡಿಪಾರ್ಟ್ಮೆಂಟ್ಲಿಂದ ನಮ್ಗೆ ಒಂದು ವಾರ ಒಳಗೆ ವರದಿ ಕೊಡ್ತೀವಿ. ನಾವು ನೋಡಿದ ಪ್ರಕಾರ ಮೇಲ್ನೋಟಕ್ಕೆಲ್ಲ ಇಂಡಸ್ಟ್ರೀಸ್ ವಿಸಿಟ್ ಮಾಡಿದ್ವಿ, ಮ್ಯಾಕ್ಸಿಮಮ್ ಇಂಡಸ್ಟ್ರಿ ಚೆಕ್ ಮಾಡಿದ್ವಿ. ಸೊ ಒಂದು ಟೀಮ್ ಫಾರ್ಮೇಷನ್ ಮಾಡ್ಕೊಂಡು ಬಂದಿದ್ವಿ. ಮುಂಜಾನೆ ಡಿಸ್ಕಷನ್ ಆಗಿತ್ತು, ಅದಾದ ನಂತರ ಟೀಮ್ ಫಾರ್ಮೇಷನ್ ಮಾಡಿದ್ವಿ. ಅದರೊಳಗೆ ನಮ್ಮ DYSP ಸರ್ ಅವರು, EO ಮೇಡಮ್ ಅವರು, ನಾವು KIDB ಹಾಗೂ ಫೈರ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್, PCB ಹಾಗೂ ಈ ಥರ ಇಲಾಖೆದವ್ರು ಜಾಯ್ನ್ ಆಗಿದ್ರು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ದವ್ರನ್ನೂ ಕೂಡ ಇದ್ದರು. ಸೊ ನಾವು ರ್ಯಾಂಡಮ್ಲಿ ಚೆಕ್ ಮಾಡಿದಾಗ ಅಲ್ಲಿ KIDB ಡಾಕ್ಯುಮೆಂಟೇಷನ್ ಒಳಗೆ ಬೇರೆ ಹೆಸರಿದೆ, ಸೇಲ್ ಡೀಡ್ ಮತ್ತು ನಮ್ಮ ಲೀಸ್ ಆಗಿದ್ದು. ಬಟ್ ಇಲ್ಲಿ ನೋಡಿದಾಗ ವಿಸಿಟ್ ಮಾಡಿದಾಗ ಬೇರೆ ನೇಚರ್ ಆಫ್ ವರ್ಕ್ ನಡೀತಾ ಇದೆ. ಸೊ ಹೀಗಾಗಿ ಕನ್ಸರ್ನ್ಡ್ ಆಫೀಸರ್ಸಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ.
ಸೊ ಇದು ಒಂದು ಟೀಮ್ ಆಗಿ ವಿಸಿಟ್ ಇತ್ತು. ಸೊ ಕನ್ಸರ್ನ್ ಆಫೀಸರ್ಸ್ ಇದ್ರ ಮೇಲೆ ಏನಿದೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ನಮಗೆ DYSP ಸರ್ ಅವರಿಗೆ ಮತ್ತು ಪಂಚಾಯತಿಗೆ ಇನ್ಫಾರ್ಮೇಷನ್ ಕಂಪಲ್ಸರಿ ಕೊಡಬೇಕು. ಇದು ಒಂದೇ ಅಂತಿಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿನೂ ಕೂಡ ವಿಸಿಟ್ ಮಾಡಿದಾಗ ಡಾಕ್ಯುಮೆಂಟೇಷನ್ ಬೇರೆ ಹೆಸರಿತಿದೆ, ಅಲ್ಲಿ ರಿಜಿಸ್ಟರ್ಡ್ ಆಗಿದ್ದು ಬೇರೆ, ಬಟ್ ಇಲ್ಲಿ ವರ್ಕ್ ನಡೀತಾ ಇದೆ ಬೇರೆ. ಸೊ ಹೀಗಾಗಿ ಇದರಿಂದ ಕನ್ಫ್ಯೂಷನ್ ಆಗಬಾರ್ದು. ಸೊ ಅವ್ರನ್ನೂ ಕೂಡ ಹೆಡ್ ಆಫೀಸಿಗೆ ಮಾತಾಡ್ಕೊಂಡು ನಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿಯಲ್ಲಿ SOP ಹಾಗೂ ನಾರ್ಮ್ಸ್ ಪ್ರಕಾರ ವರ್ಕ್ ಆಗ್ತಾ ಇಲ್ಲ ಅಂದರೆ ಆ ಕನ್ಸರ್ನ್ ಡಿಪಾರ್ಟ್ಮೆಂಟಿಗೆ ನಾವು ಬರಿತೀವಿ ಮತ್ತು ಕನ್ಸರ್ನ್ ಯಾರಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗುತ್ತೆ. ಈಗಲೂ ಕೂಡ ಅವರಿಗೆ ಮತ್ತೆ ನಾವು ವರದಿ ಕೊಡಬೇಕಂತ ಹೇಳಿದ್ವಿ ಆದಷ್ಟು ಬೇಗ. ತಮಗೆ ಇದ್ರ ಬಗ್ಗೆ ನಾರ್ಮ್ಸ್ ಬಗ್ಗೆ NOC ಕೊಡೋದು ಮುಂಚೆ ಎಲ್ಲ ಮಾಹಿತಿ ಹೇಳುತ್ತೆ. ನಾವು ವೆರಿಫೈ ಮಾಡಿ ಹೇಳ್ತೀವಿ ನೋಡಿ ಏನದ ಇದು. ಇಲ್ಲ ಕಾನೂನು ಏನು ಹೇಳುತ್ತೆ? ಈಗ ಆಲ್ರೆಡಿ ಸೇಲ್ರಿಡ್ ಆಗಿದ್ದಿದೆ, ಚೇಂಜ್ ಆಫ್ ಓನರ್ಶಿಪ್ ಏನಾರ ಇತ್ತಂದ್ರೆ ನಾನು ವೆರಿಫೈ ಮಾಡಿ ಎಲ್ಲ ಇದು ಭಾಳ ವರ್ಷಗಳಿಂದ ನಡೀತಲ್ರಿ ಮೇಡಮ್. ಈಗ ಇದು ಸೇಲ್ರಿಡ್ ಆಗಿನ 2013ನಾಗ. ಹಾಂ ರೀ, ಅದ್ರ ಬಾದ್ ಇವ್ರು ಚೇಂಜ್ ಆಫ್ ಓನರ್ಶಿಪ್ ಮಾಡ್ಕೊಂಡ್ರೆ ನಾವು ಫೈಲ್ನಾಗೆಲ್ಲ ವೆರಿಫೈ ಮಾಡಿ ರಿಪೋರ್ಟ್. ಮೊದಲೇ ನೀವೆಲ್ಲ ಮಾಡ್ಬೋದಾಗಿತ್ತಲ್ಲ ಇದು? ನಾವು ಬಂದು ಹೊಸದು ಇಲ್ಲ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.